ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ AEW ಶೋ ಬಗ್ಗೆ ಮಾತಾಡಲೇಬೇಕು. ಲಿಟ್ರಲಿ AEW ಶೋ ಅಲ್ಲಿ ನಮ್ಮ ಜಾನ್ ಮಾಕ್ಸ್ಲಿ ಅವರು ಏನ್ ಮಾಡೋದಕ್ಕೆ ಹೊರಟಿದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಲಿಟ್ರಲಿ ಇಷ್ಟೊಂದು ಬ್ರೂಟಲ್ ಆಗಿ ಮ್ಯಾಚ್ ನ ಕೊಡ್ತಾ ಇದ್ದಾರೆ ನಮ್ಮ ಜಾನ್ ಮಾಕ್ಸ್ಲಿ ಅವರು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ. ಸೊ WWE ಗೆ ಬರೋದಕ್ಕಿಂತ ಮುಂಚೆನೆ ಅವ್ರೇನಾದ್ರು ಮಾಡ್ಕೊಬಿಡ್ತಾರ ಅಂತ. ನಾನು ಈ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರೀಸೆಂಟ್ ಆಗಿ ನಡೆದಂತಹ AEW ಶೋ ಅಲ್ಲಿ ನಮಗೆ ಆಡಮ್ ಕೋಪ್ ಅಂದ್ರೆ ಎಡ್ಜ್ ಹಾಗೆ ಜಾನ್ ಮಾಕ್ಸ್ಲಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಗೈಸ್, ಅಲ್ಲಿ ಒಂದು ವೆಪನ್ ನ ಇವರು ಯೂಸ್ ಮಾಡ್ತಾರೆ. ಅಂದ್ರೆ ಒಂದು ದೊಣ್ಣೆಗೆ ಮಳೆಗಳನ್ನ ಸಿಕ್ಸಿರಲಾಗಿರುತ್ತೆ. ಅಂಡ್ ಅದರಲ್ಲಿ ನಮ್ಮ ಕೋಪ್ ಅವರು ಅಂದ್ರೆ ಎಡ್ಜ್ ಅವರು ಜಾನ್ ಮಾಕ್ಸ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಿ ಅದ್ರ ಮೇಲ್ಗಡೆ ಒಂದು ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಮಳೆಗಳೆಲ್ಲ ಹೋಗಿ ನಮ್ಮ ಜಾನ್ ಮಾಕ್ಸ್ಲಿ ಅವರ ಬೆನ್ನಿಗೆ ಚುಚ್ಕೊಳ್ಳುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಬ್ರೂಟಲ್ ಆಗಿ ಈ ಒಂದು ಸ್ಪಾಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಅಂಡ್ ಅದಾದ್ಮೇಲೆ ರೆಫ್ರೀಸ್ ಗಳೆಲ್ಲ ಬಂದ್ಬಿಟ್ಟು ಆ ಒಂದು ವೆಪನ್ ನ ಅವರ ಬೆನ್ನಿಂದ ಹೊರಗಡೆ ತೆಗಿತಾರೆ ಅಂತಾನೆ ಹೇಳ್ಬಹುದು. ರಿಯಲ್ ಆಗಿ ಚುಚ್ಕೊಂಡಿದೆ ಗಾಯ್ಸ್. ನಮ್ಮ ಜಾನ್ ಮಾಕ್ಸ್ಲಿ ಅವರು ಈ ರೀತಿ ಸ್ಪಾಟ್ ಗಳನ್ನ AEW ಕಂಪನಿಯಲ್ಲಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಈ ರೀತಿ ಸ್ಪಾಟ್ ನ ಕೊಟ್ಟರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಮಾಕ್ಸ್ಲಿ ಅವರೇ ಗೆದ್ದಿದ್ದಾರೆ. ಏನೇ ಆಗ್ಲಿ, ಅವರು ಏನೇ ಮಾಡ್ಲಿ WWE ಗೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಹುಷಾರಾಗಿರ್ಲಿ ಅಂತ ಕೇಳ್ಕೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬಿಲ್ ಗೋಲ್ಡ್ಬರ್ಗ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಗೋಲ್ಡ್ಬರ್ಗ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ತನ್ನ ರಿಟೈರ್ಮೆಂಟ್ ಮ್ಯಾಚ್ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ ಯಾವ ರೀತಿ ವಿನ್ಸ್ ಮಿಕ್ಮಿನ್ ಅವರು ನನಗೆ ನನ್ನ ಮ್ಯಾಚ್ ನ ಲಾಸ್ಟ್ ಮ್ಯಾಚ್ ನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಬಟ್ ಆ ಒಂದು ಮ್ಯಾಚ್ ನ ನನಗೆ ಅವರು ಕೊಡ್ಲಿಲ್ಲ. ನಾನು ಲಾಸ್ಟ್ ಮ್ಯಾಚ್ ರೋಮನ್ ರೈನ್ಸ್ ಅವರ ವಿರುದ್ಧ ರೆಸಲ್ ಮಾಡಿದ್ದು. ಬಟ್ ಅಲ್ಲಿ ನಾನು ರಿಟೈರ್ಡ್ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಆ ಒಂದು ಮ್ಯಾಚ್ ಆಗಿದ್ದು ಸೌದಿ ಅರೇಬಿಯಾದಲ್ಲಿ. ಅಲ್ಲಿ ನನ್ನ ಜನಗಳು, ನನ್ನ ಫ್ಯಾನ್ಸ್ ಗಳು ಇರ್ಲಿಲ್ಲ. ಸೊ ನಾನು ನನ್ನ ಜನಗಳ ನಡುವೆ ಬಂದು ರಿಟೈರ್ಡ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ನಮ್ಮ ಗೋಲ್ಡ್ಬರ್ಗ್ ಅವರು ಹೇಳಿ, ಅದಕ್ಕೋಸ್ಕರನೇ ಈಗ ನನಗೆ ಟ್ರಿಪಲ್ ಎಚ್ ಅವರು ನನ್ನ ರಿಟೈರ್ಮೆಂಟ್ ಮ್ಯಾಚ್ ನ ಕೊಡ್ತಾ ಇದ್ದಾರೆ ಅಂತ ಅವರು ತನಿಗೆ ಬೇಕಾದಂತಹ ಅಪೋನೆಂಟ್ಸ್ ಗಳನ್ನು ಕೂಡ ಹೇಳ್ತಾರೆ. ನಾನು ನನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಗಂತರ್, ಜಾನ್ ಸೀನಾ, ಬ್ರಾನ್ ಬ್ರೇಕರ್ ಅಥವಾ ರೋಮನ್ ರೈನ್ಸ್ ಇಷ್ಟು ಜನರ ಮೇಲೆ ಕಂಪೀಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಇವರಲ್ಲಿ ಯಾರಾದ್ರೂ ಒಬ್ರು ಕೂಡ ನನಗೆ ನನ್ನ ರಿಟೈರ್ಮೆಂಟ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಗೋಲ್ಡ್ಬರ್ಗ್ ಅವರು ತಿಳಿಸಿದ್ದಾರೆ. ಸೊ ಫ್ಯಾನ್ಸ್ ಗಳು ಈಗ ಡಿಮ್ಯಾಂಡ್ ಮಾಡೋದು ಗೋಲ್ಡ್ಬರ್ಗ್ ಆಗಿ ರೋಮನ್ ರೈನ್ಸ್ ಅಥವಾ ಗೋಲ್ಡ್ಬರ್ಗ್ ಆಗಿ ಜಾನ್ ಸೀನಾ ಅವರ ಮ್ಯಾಚ್. ಬಟ್ ಐ ಥಿಂಕ್ ಗೈಸ್, WWE ಅವರು ಗೋಲ್ಡ್ಬರ್ಗ್ ಆಗಿ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂಡ್ ಇದರಿಂದ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನು ಕೂಡ WWE ಕಂಪನಿಯಲ್ಲಿ ಇನ್ನೂ ಜಾಸ್ತಿ ಎಸ್ಟಾಬ್ಲಿಷ್ ಮಾಡ್ದಂಗೆ ಅನ್ಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೋಡೋಣ ಗಾಯ್ಸ್, ನಮ್ಮ ಗೋಲ್ಡ್ಬರ್ಗ್ ಅವರ ಲಾಸ್ಟ್ ಮ್ಯಾಚ್ ಅಲ್ಲಿ ಅವರು ಯಾರ ವಿರುದ್ಧ ಕಂಪೀಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇ ಉಸೋ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಯಾವ ರೀತಿ ನಮ್ಮ ಜೇ ಉಸೋ ಅವರು ಮಂಡೇ ನೈಟ್ ರಾ ಅಲ್ಲಿ ಆಸ್ಟಿನ್ ಥಿಯರಿ ಅವ್ರನ್ನ ಸ್ಕ್ವಾಶ್ ಮಾಡಾಕಿದ್ರು ಅಂತ. ಲಿಟ್ರಲಿ ಕೇವಲ ಒಂದೇ ಒಂದು ನಿಮಿಷದಲ್ಲಿ ನಮ್ಮ ಆಸ್ಟಿನ್ ಥಿಯರಿ ಅವ್ರನ್ನ ಜೇ ಉಸೋ ಅವರು ಸ್ಪಿಯರ್ ಅಥವಾ ಯಾವುದೋ ಒಂದು ಮೂನ ಕನೆಕ್ಟ್ ಮಾಡಿ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡ್ರು ಅಂತಾನೆ ಹೇಳ್ಬಹುದು. ಅಂಡ್ ಇದರಿಂದ ಫ್ಯಾನ್ಸ್ ಗಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಯೂಟ್ಯೂಬ್ ಅಲ್ಲಿ ಜೇ ಉಸೋ ಅವರಿಗೆ ಲೈಕ್ಸ್ ಗಿಂತ ಡಿಸ್ಲೈಕ್ಸ್ ನೇ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರ ಮೇಲೂ ಕೂಡ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಟ್ರಿಪಲ್ ಎಚ್ ಅವರು ಯಾವ ರೀತಿ ಆಸ್ಟಿನ್ ಥಿಯರಿ ಅವ್ರನ್ನ ಜೇ ಉಸೋ ಅವರ ಕೈಯಲ್ಲಿ ಸ್ಕ್ವಾಶ್ ಮಾಡಿಸಿದ್ರು ಗುರು. ಫಾರ್ಮರ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್, ಫಾರ್ಮರ್ ಮನಿ ಇನ್ ದ ಬ್ಯಾಂಕ್ ವಿನ್ನರ್ ನ ನಮ್ಮ ಟ್ರಿಪಲ್ ಎಚ್ ಅವರು ಹಾಳು ಮಾಡ್ತಾ ಇದ್ದಾರೆ ಅಂತ ಫ್ಯಾನ್ಸ್ ಗಳು ನಮ್ಮ ಟ್ರಿಪಲ್ ಎಚ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಏನೇ ಆಗ್ಲಿ ಗೈಸ್, ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಇದ್ದಿದ್ರೆ ಇಷ್ಟೊತ್ತಿಗೆ ಆಸ್ಟಿನ್ ಥಿಯರಿ ಅವರು ಮೈನ್ ಇವೆಂಟ್ ಲೆವೆಲ್ ಸೂಪರ್ ಸ್ಟಾರ್ ಆಗಿ ಎಸ್ಟಾಬ್ಲಿಷ್ ಆಗಿರೋರು. ಬಟ್ ನಮ್ಮ ಟ್ರಿಪಲ್ ಎಚ್ ಅವರಂತೂ ನಿಜವಾಗ್ಲೂ ಆಸ್ಟಿನ್ ಥಿಯರಿ ಅವ್ರನ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಆಸ್ಟಿನ್ ಥಿಯರಿ ಅವರಲ್ಲಿ ಅದೇನು ಕಂಡಿಲ್ಲ ನಮ್ಮ ವಿನ್ಸ್ ಮಿಕ್ಮೆನ್ ಅವರಿಗೆ ಕಾಣಿಸಿದ್ದು ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಮ್ಮ ಜೇ ಉಸೋ ಅವರ ಬಗ್ಗೆನೇ. ಕಳೆದ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಜೇ ಉಸೋ ಅವರು ಒಂದು ಬಾಚ್ ಮೂನು ಕೂಡ ಪರ್ಫಾರ್ಮ್ ಮಾಡ್ತಾರೆ. ಅಂದ್ರೆ ಅವರು ರಿಂಗ್ ಇಂದ ಔಟ್ ಸೈಡ್ ಗೆ ಡೈವ್ ನ ಕನೆಕ್ಟ್ ಮಾಡಬೇಕಾದ್ರೆ ಅಲ್ಲಿ ಬಾಚ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಬಾಚಸ್ ಗಳ ಮೇಲೂ ಕೂಡ ಡಿಸ್ಕಷನ್ಸ್ ಗಳು ನಡೀತಾನೆ ಇದೆ. ಅಂಡ್ ಇದ್ರ ಮೇಲೆ ಡೈರೆಕ್ಟ್ ಆಗಿ ನಮ್ಮ ಜೇ ಉಸೋ ಅವರೇ ರಿಯಾಕ್ಟ್ ನ ಕೊಡ್ತಾರೆ. ಅವರು ತನ್ನ ಸ್ಟೋರಿಯಲ್ಲಿ ಆ ಒಂದು ವಿಡಿಯೋನ ಶೇರ್ ಮಾಡ್ಕೋತಾ ಒಂದೊಂದು ಟೈಮ್ ಅಲ್ಲಿ ಫ್ಲೈಯಿಂಗ್ ಮೂವ್ಸ್ ಗಳನ್ನ ಪರ್ಫಾರ್ಮ್ ಮಾಡಬೇಕಾದ್ರೆ ಈ ರೀತಿ ಬಾಚಸ್ ಗಳು ಖಂಡಿತವಾಗ್ಲೂ ಆಗುತ್ತೆ. ಏನೇ ಆಗ್ಲಿ, ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾ ಅಲ್ಲೂ ಕೂಡ ನಾನು ಅದನ್ನ ಟ್ರೈ ಮಾಡ್ತೀನಿ ಅಂತ ನಮ್ಮ ಜೇ ಉಸೋ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಗೈಸ್, ನಮ್ಮ ಜೇ ಉಸೋ
ಅವರಿಗೆ ಆಫ್ಲೈನ್ ಅಲ್ಲಿ ಸಿಕ್ಕಾಪಟ್ಟೆ ಹೀಟ್ ಸಿಗ್ತಾ ಇದೆ. ಮಂಡ್ಯ ನೈಟ್ ರಾಲಿ ಅವರ ಥೀಮ್ ಸಾಂಗಿಗೆ ಯಾರು ಎಷ್ಟೇ ಖುಷಿ ಪಟ್ಟು ಎಷ್ಟೇ ಚಿಯರ್ಸ್ ಮಾಡಿದ್ರು ಕೂಡ ಇಂಟರ್ನೆಟ್ ಅಲ್ಲಂತೂ ಫ್ಯಾನ್ಸ್ ಗಳು ನಮ್ಮ ಜೆ ಉಸ್ ಅವ್ರನ್ನ ಹೇಟ್ ಮಾಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ರಸಲ್ ಮೇನಿಯಾ 41 ನ ಹೊಸ ಪೋಸ್ಟರ್ ಬಗ್ಗೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ನಮ್ಮ ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ರಸಲ್ ಮೇನಿಯಾ 41 ಮ್ಯಾಚ್ ನ ಹೊಸ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಪೋಸ್ಟರ್ ಲಿಟ್ರಲಿ ನನಗೆ ಡೀಸೆಂಟ್ ಅಂತ ಅನ್ನಿಸ್ತಾ ಇದೆ. ರೀಸೆಂಟ್ ಆಗಿ ಎಲ್ಲೋ ನೋಡಿದ್ದೆ ನಾನು ಇದೇ ರೀತಿ ಒಬ್ಬ ಫ್ಯಾನ್ ಪೋಸ್ಟರ್ ನ ಎಡಿಟ್ ಮಾಡಿದ್ರು ಅಂಡ್ ಅದೇ ಪೋಸ್ಟರ್ ನ ಡಬ್ಲ್ಯೂ ಅವರು ಏನಾದ್ರು ಪೋಸ್ಟ್ ಮಾಡ್ತಾ ಇದಾರ ಅಂತ ನನಗೆ ಫೀಲ್ ಆಗ್ತಾ ಇದೆ. ಏನೇ ಆಗ್ಲಿ ನಮ್ಮ ಟ್ರಿಪಲ್ ಎಚ್ ಅವರ ಟ್ವೀಟ್ ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ವಾಟ್ ಯು ಥಾಟ್ you would never see is now one of the biggest main event in history. Cena versus Rhodes for the undisputed championship ಅಂತ ನಮ್ಮ ಟ್ರಿಪಲ್ ಎಚ್ ಅವರು ತಿಳಿಸಿದ್ದಾರೆ. ಅಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಿರೋದೇನಪ್ಪಾ ಅಂದ್ರೆ ಇಲ್ಲಿವರೆಗೂ ನೀವು ಏನು ಕೂಡ ನೋಡಿಲ್ಲ, ಯಾಕಂದ್ರೆ ಇದು ಬಿಗ್ಗೆಸ್ಟ್ ರಸಲ್ ಮೇನಿಯಾ ಮ್ಯಾಚ್ ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಈ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಪೋಸ್ಟರ್ ನಿಮ್ಗೆ ಅನ್ನಿಸ್ತು, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಗೈಸ್. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೇ.